good morning. How are you all today? I am wonderful. I hope you're all doing great as well. ಏನು ಗೊತ್ತಾ, ಬೆಳಿಗ್ಗೆ ಯಾವಾಗಲೂ ಯು ಹ್ಯಾವ್ ಟು ಬಿ ವೆರಿ ಪಾಸಿಟಿವ್ ಅಂತೆ. ಸೊ ಎದ್ದ ತಕ್ಷಣ ಯು ಹ್ಯಾವ್ ಟು ಸೇ ಮೆನಿ ಪಾಸಿಟಿವ್ ವರ್ಡ್ಸ್. ಯಾಕಂದರೆ ವೆನ್ ಯು ಸೇ ಪಾಸಿಟಿವ್ ವರ್ಡ್ಸ್ ಯುವರ್ ಡೇ ವಿಲ್ ಬಿ ಪಾಸಿಟಿವ್. ಇಫ್ ಇಟ್ ಈಸ್ ನಾಟ್, ನಿಮ್ಮ ವರ್ಸ್ಟ್ ಡೇ ಅಂತ ಹೇಳೋದು ನಿಮ್ಮ ಬ್ಯಾಡ್ ಡೇ ಆಗಿರುತ್ತೆ. ನಿಮ್ಮ ಬ್ಯಾಡ್ ಡೇ ಅಂತ ಆಗಿರೋದು ನಿಮ್ಮ ಗುಡ್ ಡೇ ಆಗುತ್ತೆ. ಆ್ಯಂಡ್ ನಿಮ್ಮದು ಗುಡ್ ಡೇ, ಆ್ಯಕ್ಚುಲ್ ಆಗಿರೋ ಗುಡ್ ಡೇ ದಿ ಬೆಸ್ಟ್ ಡೇ ಆಗುತ್ತೆ. ಸೊ ದ್ಯಾಟ್ ಈಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಸೇ ಪಾಸಿಟಿವ್ ಎಫರ್ಮೇಷನ್ಸ್ ಇನ್ ದಿ ಮಾರ್ನಿಂಗ್. ನಾನು ಈಗಂತಲ್ಲ, ಸ್ಕೂಲ್ ಡೇಸಿಂದನೂ ಇದು ಫಾಲೋ ಮಾಡ್ತಾ ಇದ್ದೀನಿ. ಇದು ಹೇಗೆ ತಲೆಗೆ ಬಂತು ಇವತ್ತು ನನಗೂ ಗೊತ್ತಿಲ್ಲ ಹೇಗೆ ತಲೆಗೆ ಬಂತು ಅಂತ, ಬಟ್ ಜಸ್ಟ್ ಬಂದು ತಲೆಗೆ ಹಾಗೆ. ಸೊ ಒನ್ಸ್ ಅಗೇನ್ ವಿಟಮಿನ್ ಸಿ, ಸೇಮ್ ರುಟೀನ್, ಏನು ಚೇಂಜಸ್ ಇಲ್ಲ. ಆ್ಯಕ್ಚುಲಿ ಮಧ್ಯದಲ್ಲಿ ಎಲ್ಲ ನಾನು ಹೈಲ್ರೋನಿಕ್ ಆ್ಯಸಿಡ್ ಅದು ಯೂಸ್ ಮಾಡ್ತಾ ಇದ್ದೆ. ಇಟ್ ಆ್ಯಕ್ಚುಲಿ ವರ್ಕ್ಸ್ ಗುಡ್ ಆಯಿತಾ, ಬಟ್ ತೊಗೊಳಕ್ಕೆ ಆಗಲಿಲ್ಲ ನನಗೆ. ಯಾಕೆ? ಬಜೆಟ್ ಪ್ರಾಬ್ಲಮ್ ಇತ್ತು. ಕನ್ಸ್ಟ್ರಕ್ಷನ್ ಟಾಕ್ 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 ಬೆಳಗ್ಗೆ ಬರೋದು. ಬಟ್ ಓಕೆ, ಸೊ ಇವತ್ತು ಡೈನಮಿಕ್ ಕಿಸ್, ಫೈನಲಿ ಡೈನಮಿಕ್ ಕಿಸ್ ಬಂತು. ನೋಡಿದೆ, ಸೇಮ್ ಕಾನ್ಸೆಪ್ಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಜೆಲಸಿದ್ ಸೀನ್ ಆಯಿತು, ಸೆಕೆಂಡ್ಲಿ ರಿಜೆಕ್ಟ್ ಕೂಡ ಆದ. ಈಗ ಆಗ್ತಾ ಇರೋದು ಫ್ಯಾಮಿಲಿ ಪ್ರಾಬ್ಲಮ್ಸ್. ಫಸ್ಟ್ ಅವರಿಬ್ಬರಿಗೆ ಲವ್ವಲ್ಲಿ ಬೀಳೋಕ್ಕೆ ಪ್ರಾಬ್ಲಮ್ ಆಯಿತು, ಆಮೇಲೆ ಲವ್ ಟ್ರಯಾಂಗಲ್ ಆಯಿತು, ಆಮೇಲೆ ಈಗ ಫ್ಯಾಮಿಲಿ ಡ್ರಾಮಾ ಫುಲ್. ಈಗ ಅವ್ರದ್ದು ಬ್ರೇಕಪ್ ಸ್ಟೇಜಲ್ಲಿದೆ. ಸೊ ಆಮೇಲೆ ಮತ್ತೆ ಲಾಸ್ಟ್ ಎರಡೇ ಎಪಿಸೋಡ್ ಇರೋದು. ನಾನು ನಿನ್ನೆ ನೋಡಿದ್ನ ಬಿಟ್ಟು ಇನ್ನೆರಡು ಎಪಿಸೋಡ್ ಇದೆ. ಸೊ ಅಪ್ಕಮಿಂಗಲ್ಲಿ ದೇ ಆರ್ ಗೋಯಿಂಗ್ ಟು ಬ್ರೇಕಪ್ ಆ್ಯಂಡ್ ದಿ ಲಾಸ್ಟ್ ಎಪಿಸೋಡ್ ದೇ ಆರ್ ಗೋಯಿಂಗ್ ಟು ಗೆಟ್ ಟುಗೆದರ್. ಸೊ ಎಸ್, ಟಿಪಿಕಲ್ ಡ್ರಾಮಾ ಅದೇ ಆಗ್ತಾ ಇದೆ. ಐ ಥಾಟ್ ಸ್ವಲ್ಪ ಅಟ್ಲೀಸ್ಟ್ ಏನಾದರೂ ಡಿಫ್ರೆಂಟ್ ಇರುತ್ತೆ ಅಂತ. ಓಕೆ, ಸೊ ನಾನು ಹೇಳಿದ್ದೆಲ್ಲ ದ್ಯಾಟ್ ಈ ಜೆಲಸಿಯಲ್ಲಿ ಲವ್ ಟ್ರಯಾಂಗಲಿಂದ ನಾನು ಔಟ್ ಗ್ರೋ ಆಗಿದ್ದೀನಿ ಅಂತ. ಯಸ್, ಬಟ್ ನಿನ್ನೆ ಮೊನ್ನೆದಲ್ಲ, ದ ಥಿಂಗ್ ವಾಸ್ ವೆರಿ ಕ್ಯೂಟ್ ಸಿನ್ಸ್ ದೇ ಆರ್ ಈಗ ನೌ ದೇ ಆರ್ ಕನ್ಫರ್ಮಿಂಗ್ ದೇರ್ ರಿಲೇಷನ್ಶಿಪ್ ಅಲ್ಲ. ಸೊ ದ್ಯಾಟ್ ಟೈಮ್ ದೇ ಹ್ಯಾವ್ ದಿಸ್ ವೆರಿ ಗುಡ್ ಸ್ವೀಟ್ ಮೂಮೆಂಟ್ಸ್, ಲವಿ ಮೂಮೆಂಟ್ಸ್, ಡೇಟಿಗೆ ಹೋಗೋದು, ಕೈ ಇಟ್ಕೊಳ್ಳೋದು, ಸೀಕ್ರೆಟ್ ಆಫೀಸ್ ರೊಮ್ಯಾನ್ಸ್, ಮತ್ತು ಅಟ್ ಸಮ್ ಪಾಯಿಂಟ್ ಎಲ್ಲರೂ ಗೊತ್ತಾಗೋದು ದಟ್ ದೇ ಆರ್ ಇನ್ ರಿಲೇಷನ್ಶಿಪ್ ಆ್ಯಂಡ್ ದೇ ಆರ್ ಆಲ್ಸೋ ಹ್ಯಾಪಿ ಫಾರ್ ದೆಮ್. ಸೊ ಐ ಲವ್ ದಿಸ್. I was continuously giggling and kicking my legs. So I have not outgrown this scenario, but a love triangle scenario outgrow ಆಗ್ಬಿಟ್ಟಿದ್ದೀನಿ. It's cute. The series is cute. Acting ಚೆನ್ನಾಗಿ ಮಾಡಿದ್ದಾರೆ. You can enjoy it. You can actually watch it. And I am waiting for heated rivalry. Okay, ನೋಡಿದವರು ನೋ, whoever is watching heated rivalry ಅಲ್ಲ, they also might behave the same way as I am behaving. ಅವರು ಅಷ್ಟೇ ಒಬ್ಸೆಸಿವ್ ಆಗಿರ್ತಾರೆ. ಇಟ್ಸ್ ಬೇಸಿಕಲಿ BL ಅಂದರೆ ಬಾಯ್ಸ್ ಲವ್. So yeah, why are we obsessing over boys' love? People come and ask me, like my guy friends ask me, how do you enjoy that? Like, how can you enjoy two guys kissing on screen? It's thrilling, yo. It's nice. I don't know. I just enjoy it. It's once again guilty pleasure. So okay, tap ಮಾಡಬೇಕು. ಅದೆಷ್ಟು ಅಂತ ನೋಡ್ತೀರಾ? ಬೇಡ, I'll get back to you. Done. ಟ್ಯಾಪ್ ಆಯಿತು. ಈಗ ನೆಕ್ಸ್ಟ್ ಬಿಂದಿ ಹಾಕಿ ಹೇರ್ ಸೆಟ್ ಮಾಡಿದರೆ ಐ ಆಮ್ ಆಲ್ ಸೆಟ್ ಟು ಲೀವ್. ಬಟ್ ನೋ, ಐ ಸ್ಟಿಲ್ ಹ್ಯಾವ್ 45 minutes. ಸೊ ಆ ಟೈಮಲ್ಲಿ ಲೆಟ್ಸ್ ರೀಡ್. ನಾವು ಬುಕ್ಸ್ ಬಗ್ಗೆನೂ ಹೇಳ್ಬೋದಲ್ಲ, ವಾಟ್ ಸಾರ್ಟ್ ಆಫ್ ಬುಕ್ಸ್ ಐ ಹ್ಯಾವ್ ರೆಡ್ ಆ್ಯಂಡ್ ಐಮ್ ರೀಡಿಂಗ್ ಅಂತ. ಮೇ ಬಿ ನೆಕ್ಸ್ಟ್ ಟೈಮ್, ನಾಟ್ ಟುಡೇ. ಅಂಟಿಲ್ ದೆನ್ ಗೈಸ್ ಕೀಪ್ ವೇಟಿಂಗ್. ನಾನು ಆಫೀಸ್ ಹೋಗಿ ಐ ವಿಲ್ ಮೀಟ್ ಯು ಆಲ್ ದೇರ್. ನಾನಿಲ್ಲಿ ನಂದು ಥರ್ಡ್ ಫೇವ್ರೆಟ್ ಸ್ಪಾಟಿಗೆ ಬಂದಿದ್ದೀನಿ, ಟೆರೇಸೆ. ಸಿ, ದಿಸ್ ಈಸ್ ದಿ ವ್ಯೂ. ದಿಸ್ ಇಸ್ ಆ್ಯಕ್ಚುಲಿ ಪ್ರಿಟಿ ನೈಸ್. ಇಲ್ಲಿ ಅಷ್ಟು ಯಾರೂ ಬರಲ್ಲ. ಸೊ ಒಬ್ಬಳೇ ಇರಬೇಕಂದ್ರೆ ಇಫ್ ಯು ಹ್ಯಾವ್ ಟು ವಾಂಟ್ ಟು ಸ್ಪೆಂಡ್ ಟೈಮ್ ಲೋನ್, ಇಲ್ಲಿಗೆ ಬಂದುಬಿಡ್ತೀನಿ. ಹಾಗೆ ಸುಮ್ಮನೆ ನನ್ನ ಪಾಡಿಗೆ ವ್ಯೂವ್ನ ನೋಡಿಕೊಂಡು, ಹಿಂದುಗಡೆಯಿಂದ ಬಿಲ್ಡಿಂಗ್ ಎಲ್ಲ ಬೇರೆ ಬಿಲ್ಡಿಂಗ್ಸೇ ಇರೋದು, ಬಟ್ ಹಿಂದುಗಡೆಯಿಂದ ಬಿಲ್ಡಿಂಗ್ಸ್ ಎಲ್ಲ ಹಿಂಗೆ ನೋಡಿಕೊಂಡು ಕಾಫಿ ಎಲ್ಲ ಹಾಲು ಕುಡಿತಾ ಇದ್ದೀನಿ. ಸೊ ಐ ಸ್ಪೆಂಡ್ ಮೈ ಟೈಮ್ ಲೈಕ್ ದಿಸ್. ಆ್ಯಂಡ್ ಒಂದು ಕತೆ ನೆನಪಾಯಿತು. ಏನಪ್ಪ ಅಂತ ಹೇಳಿದರೆ, ಈಗ ಜಸ್ಟ್ ಅಮ್ಮನ ಜೊತೆ ಮಾತಾಡಿ ಫೋನ್ ಇಟ್ಟಾಯ್ತು. ಅಮ್ಮ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ್ತಾಯಿದ್ರು. ಸ್ಕೂಲ್ ಡೇಸಲ್ಲಿ ವೆನ್ ಐ ವಾಸ್ 11 years old, ನನಗೆ ಒಬ್ಬ ಕ್ರಷ್ ಇದ್ದ. ಕ್ರಷ್ ಅವ್ನು ಸೆಕೆಂಡ್ PU ದವನು, ನನ್ನ ಏಜು ಅಲ್ಲ.
ಸೊ ಮೋರ್ ದೆನ್ 10 ಇಯರ್ಸ್ ಏಜ್ ಗ್ಯಾಪ್ ಇತ್ತು. ಯಾವ ಲೆವೆಲ್ಗೆ ಕ್ರಶ್ ಇತ್ತಂದರೆ ನನಗೆ ಬ್ರೇಕ್ ಸಿಕ್ಕಿದಾಗ PUC ಮತ್ತು ಪ್ರೈಮರಿ ಬಿಲ್ಡಿಂಗ್ ಬ್ಲಾಕ್ಸ್ ಬೇರೆ ಇದ್ದಿದ್ದು. ಸೊ ಬ್ರೇಕ್ ಸಿಕ್ಕಿದಾಗ ಐ ವುಡ್ ಗೋ ಟು ಹಿಸ್ ಬಿಲ್ಡಿಂಗ್ ಆ್ಯಂಡ್ ಜಸ್ಟ್ ಸ್ಟ್ಯಾಂಡ್ ದೇರ್ ಡೂಯಿಂಗ್ ವಾಟ್ ನಥಿಂಗ್, ಜಸ್ಟ್ ಅವನ್ನ ನೋಡಿಕೊಂಡು. ಅವನು ಕೆಲವೊಂದು ಸತಿ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದ. ನಾನು ಸ್ವಲ್ಪ ದಪ್ಪ ಇದೆ, ಅವ್ನು ನಾನು ಟೀಸ್ ಮಾಡ್ತಾಯಿದ್ದಾಗ ಉಪ್ಪು ಉಪ್ಪು ಅಂತ ದಪ್ಪ ಇದ್ದೀನಿ ಅಂತ ಅದು ಮಾಡೋದು, ಮತ್ತು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಕೇಳೋದು. ಅಷ್ಟು ಕೇಳಿದರೆ ಸಾಕು ನನಗೆ ಫುಲ್ ಹ್ಯಾಪಿ. ಎಷ್ಟು ಹ್ಯಾಪಿ ಅಂದರೆ ನಾನು ಈವ್ನಿಂಗ್ ಪ್ರೇಯರ್ ಮಾಡುವಾಗ ಹೋಗಿ ದೇವರಿಗೆ ಹೇಳೋದು, ಥ್ಯಾಂಕ್ ಯು ಗಾಡ್, ಹಿ ಸ್ಪೋಕ್ ವಿತ್ ಮೀ ಟುಡೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಹ್ಯಾಪನ್ ಅಂತ ಐ ವುಡ್ ಥ್ಯಾಂಕ್ ದಿ ಗಾಡ್ ಫಾರ್ ಇಟ್. ಅಷ್ಟು ಕ್ರೇಜ್ ನನಗೆ. ಆ್ಯಂಡ್ ಆಲ್ಸೋ ಐ ವುಡ್ ಗೆಟ್ ಜೆಲಸ್. ನನ್ನ ವಯಸ್ಸು ಹುಡುಗಿ ಆಗಲಿ ಅಥವಾ ಅವನ ವಯಸ್ಸು ಹುಡುಗಿ ಆಗಲಿ ಅವನ ಜೊತೆ ಮಾತಾಡಿದರೆ ಸಾಕು ನನಗೆ ಜೆಲಸ್ ಆಗೋಗೋದು. ಐ ಆಮ್ ಲೈಕ್ ವೆನ್ ಐ ವಾಸ್ 11 years old, ಕ್ಯಾನ್ ಯು ಬಿಲೀವ್ ಇಟ್? ಈಗ ಯೋಚನೆ ಮಾಡಿದರೆ ಐ ಫೀಲ್ ಲೈಕ್ ಐ ವಾಸ್ ಸಚ್ ಅ ಪರ್ವ್ ಆರ್ ಸೈಕೋಪಾತ್, ಐ ಡೋಂಟ್ ನೋ. ಬಟ್ ಈಗ ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಮದುವೆ ಆಗಿದೆಯಾ, ಮಕ್ಕಳಿದ್ದಾರಾ, ಐ ಹ್ಯಾವ್ ನೋ ಐಡಿಯಾ. ಬಿಕಾಸ್ ಅದಾದಮೇಲೆ ಕಾಂಟ್ಯಾಕ್ಟೇ ಇಲ್ಲ ಆಬ್ವಿಯಸ್ಲಿ ಅಲ್ಲ. 5th ಸ್ಟ್ಯಾಂಡರ್ಡ್ ನಾನು. ಇಟ್ ವಾಸ್ ಒನ್ ಸೈಡೆಡ್, ಅಫ್ಕೋರ್ಸ್ ಇಟ್ ವಾಸ್ ಒನ್ ಸೈಡೆಡ್. ಅವ್ನು ನನ್ನ ಮಗು ಥರ, ತಂಗಿ ಥರ, ಏನು ಥರ ನೋಡ್ತಾ ಇದ್ದ ಗೊತ್ತಿಲ್ಲ. ಬಟ್ ಫಾರ್ ಮೀ ಹಿ ವಾಸ್ ಲೈಕ್ ಐ ವಾಸ್ ಅಡ್ಮೈರಿಂಗ್ ಹಿಮ್ ಲೈಕ್ ಎನಿಥಿಂಗ್. ಬಟ್ ಈಗಲೂ ಅವನ ಮುಖ ನಂಗೆ ನೆನಪಿದೆ. ಹಿ ಹ್ಯಾಡ್ ಅ ವೆರಿ ಶಾರ್ಪ್ ಜಾ ಲೈನ್ ಆ್ಯಂಡ್ ಹಿ ಹ್ಯಾಡ್ ದ್ಯಾಟ್ ಆಗ ಜೆಲ್ ಹಾಕಿ ಮಧ್ಯ ಕೋಮ್ ತೆಗೆದುಬಿಟ್ಟು ದಟ್ ಪಫ್ ಆಗಿ ನಿಂತ್ಕೊಳ್ಳುತ್ತೆ ಅಲ್ಲ, ದಟ್ ಫಾರಿನ್ ಹೇರ್ ಸ್ಟೈಲ್, ದಟ್ ಅಮೇರಿಕನ್ ಹೇರ್ ಸ್ಟೈಲ್ ಅದು ಇತ್ತು. ಇಟ್ ವಾಸ್ ಪ್ರಿಟಿ ಗುಡ್ ಲುಕಿಂಗ್. ಬಟ್ 5th ಸ್ಟ್ಯಾಂಡರ್ಡಲ್ಲೇ ಕ್ರಶ್ ಫೀಲಿಂಗ್ ಬರೋದಂದರೆ ಇಟ್ಸ್ ರಿಯಲಿ ಬಟ್ ಆಗ ಆ ಫೀಲಿಂಗ್ಗೆ ಏನು ಟರ್ಮ್ ಕೊಡಬೇಕಂತ ಗೊತ್ತಿರಲಿಲ್ಲ. ವಾಸ್ ಇಟ್ ಅ ಕ್ರಶ್ ಆರ್ ಮೈ ಫಸ್ಟ್ ಲವ್, ಇಫ್ ಐ ಹ್ಯಾವ್ ಟು ಸೇ, ಐ ಡೋಂಟ್ ನೋ. ಬಟ್ ತುಂಬ ಎಂಬ್ಯಾರೆಸ್ ಆಗುತ್ತೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿದರೆ. ಬಟ್ ಎನಿಬಡಿ ಔಟ್ ದೇರ್ ಇನ್ ಮೈ ಸಿಚುವೇಶನ್ who has been through this, who has had a crush on second PU guy or a guy, whoever, ನಿಮಗಿಂತ ದೊಡ್ಡವರು ಕ್ರಶ್ ಇದ್ದರೆ, ಅದು ನಿಮ್ಮ ಚಿಕ್ಕ ವಯಸ್ಸಲ್ಲಿ, ಪ್ಲೀಸ್ ಲೆಟ್ ಮಿ ನೋ ಸೊ ದ್ಯಾಟ್ ನನಗೆ ಲೆಸ್ ಎಂಬ್ಯಾರೆಸ್ಮೆಂಟ್ ಆಗುತ್ತೆ ಅಂತ. ಸೊ ಗೈಸ್, ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ನಾವು ವಾಕಿಂಗ್ ಬಂದಿದ್ದೀವಿ. ಸೊ ಲಂಚ್ ಆದಮೇಲೆ ಎಲ್ಲರೂ ಕಂಪನಿಯಲ್ಲಿ ಆಲ್ಮೋಸ್ಟ್ ಎವ್ರಿಬಾಡಿ ಕಮ್ಸ್ ಔಟ್ ಫಾರ್ ಅ ವಾಕ್. ನಮ್ಮ ಕಂಪನಿ ಹತ್ರನೇ ಒಂದು ಬ್ಯೂಟಿಫುಲ್ ಲೇಔಟ್ ಇದೆ. ಪಾರ್ಕ್ ಅಲ್ಲ, ಇಟ್ಸ್ ಜಸ್ಟ್ ಲೇಔಟ್. ಇಲ್ಲಿ ಕಂಪನೀಸ್ ಇದೆ, ಸ್ಕೂಲ್ಗಳಿದೆ, ಮನೆಗಳಿದೆ. ಇಟ್ಸ್ ಅ ವೆರಿ ಕ್ವೈಟ್ ಆ್ಯಂಡ್ ನೈಸ್ ಸರೌಂಡಿಂಗ್. ವಾಕ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಎಲ್ಲರೂ ವಾಕ್ ಮಾಡೋಕ್ಕೆ ಬರ್ತಾರೆ. ಇಟ್ಸ್ ಪೀಸ್ಫುಲ್, ಯು ಟಾಕ್, ಯು ಹ್ಯಾವ್ ಫನ್, ಯು ಲಾಫ್. ಸೊ ಕಂಪನಿ ವಿಷಯ ಬಿಟ್ಟು ವಿ ಟಾಕ್ ಅಬೌಟ್ ಎವ್ರಿಥಿಂಗ್. You can see there's so many vehicles and that guy is literally smiling. But it's okay. Okay, I'll show you. It's not only me, but I'll show you who have come along with me for a walk. Scenes. Hey. ಕಂಪನಿಲಿ ಫೋನ್ ನೋಡೋಕೆ ಬಿಡಲ್ಲ ಅಂತ ಇಲ್ಲಿ ಯಾವುದೋ ಒಂದು ಮುಚ್ಚೋಗಿರೋ ಅಂಗಡಿ ಮುಂದೆ ಕೂತ್ಕೊಂಡು ಎಲ್ಲರೂ ನೋಡಿಲಿ ಟಾನ 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 ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ದಾರೆ. ವಾ, ಈಗ ಸ್ಟಾರ್ಟ್ ಮಾಡಿ. ಬಂದ್ಬಿಟ್ಟಿದೆ, ವಾಕ್ ಮಾಡಿಲ್ಲ ಸರ್. ನನ್ನಿಂದ ಬರೋರು ಕೂಡ ಅಷ್ಟೇ ಕಷ್ಟ ಬಿದ್ದು ಬಂದಿದ್ದಾರೆ. ಹೇಳು, ಏನಾದರೂ ಹೇಳೋದಾದ್ರೆ ಹೇಳು, ಸುಮ್ಮನೆ ಸ್ಕ್ರೀನ್. ಸೊ ಇವನು ಒಂಥರ ಡಂಪ್ ಸ್ಟೂಡೆಂಟ್. ಸೊ ಇವನು ಲಾಯಕ್ಕಿಲ್ಲ ಯೂಟ್ಯೂಬಲ್ಲಿ. I'm gonna become a YouTuber one day. See? Madness. Guys, ಆಫೀಸಿಂದ ಬೇಗ ಹೊರಟಿದ್ದೀನಿ ಬಿಕಾಸ್ ಐ ಹ್ಯಾವ್ ಡಿಸೈಡೆಡ್ ಟು ಮೀಟ್ ಮೈ ಬ್ರದರ್ ಟುಡೇ. ವೈ? ಬಿಕಾಸ್ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ. ಆ್ಯಂಡ್ ಲಿಟ್ರಲಿ ಮೆಜೆಸ್ಟಿಕ್ಕಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಸೋ ಎಂಬ್ಯಾರೆಸ್ಡ್ ರೈಟ್ ನೌ. ಐ ಆಮ್ ಸೋ ಮಚ್ ಎಂಬ್ಯಾರೆಸ್ಡ್ ಬಿಕಾಸ್ ಜನರು ಸ್ಟೇರ್ ಮಾಡ್ತಾ ಇದ್ದಾರೆ. ಬಟ್ ಹೂ ಕೇರ್ಸ್, ಲೆಟ್ಸ್ ಗೋ ಮೀಟ್ ಮೈ ಬ್ರದರ್. ರೀಚ್ಡ್ ಇಂದಿರಾನಗರ್ ಆ್ಯಂಡ್ ಐ ವಾಸ್ ಹಂಗ್ರಿ. ಅದಕ್ಕೆ ಒಂದು ಕೆಫೆಯಲ್ಲಿ ಬಂದು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದೆ. ಅದನ್ನೇ ತಿಂತಾ ಇದ್ದೀನಿ. ಐ ಲಿಟ್ರಲಿ ಪೇಡ್ 100 rupees ಫಾರ್ ದಿಸ್ ಥಿಂಗ್. ಏನಿದೆ, ಒಂದು ಬ್ರೆಡ್, ಅದರೊಳಗಡೆ ಕ್ಯೂಕಂಬರ್, ಟೊಮ್ಯಾಟೊ, ಘೀ ಆ್ಯಂಡ್ ಆನಿಯನ್ಸ್. ಆ್ಯಂಡ್ ಐ ಪೇಡ್ 100 rupees ಫಾರ್ ದ್ಯಾಟ್ ಬ್ರೋ. ಒಂದು ಬ್ರೆಡ್ನ 4 ಸ್ಲೈಸ್ ಮಾಡಿ ಕೊಟ್ಟಿದ್ದಾರೆ. Okay, it tastes fine, it tastes good. I'm not saying no, but 100 rupees. Okay, I'll show you how it looks like. Wait. Ta-da! And this is what I paid 100 rupees for.
ದಿಸ್ ಇಸ್ ಇಟ್. ಎಕ್ಸ್ಟ್ರಾ ಪುದೀನ ಚಟ್ನಿ ಒಂದು ಹಾಕಿದ್ದಾರೆ. The world is becoming very expensive. The food is also very expensive. Can't help. Can't help. Yes, of course, can't help. And it's yummy though. It tastes like homemade. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ನಾನು ಹೇಳಿದ್ದೇನು ತಮ್ಮ ಮಿಸ್ ಮಾಡ್ಕೊಳ್ತಾ ಇದ್ದಾನೆ, ಅದಕ್ಕೆ ಮೀಟ್ ಆಗಿದೆ ಅದಕ್ಕೆ ಅಂತಲ್ಲ, ಅವನೊಂದು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಬರಬೇಕಾಗಿತ್ತು. ದ್ಯಾಟ್ ಈಸ್ ವೈ ಐ ಆಮ್ ಹಿಯರ್, ಆಯಿತಾ, ಟು ಗಿವ್ ಇಮ್ ಅ ಕಂಪನಿ. 5:45ಗೆ ರೀಚ್ ಆಗಿದ್ದೀನಿ. ಮೆಟ್ರೋ ಇಳಿದು ಬಿಟ್ಟು ಐ ಆಮ್ ಸರ್ಚಿಂಗ್ ಫಾರ್ ದಿ ಲೊಕೇಶನ್. ಕೆಫೆಗೆ ಹೋಗಿ ಸ್ಯಾಂಡ್ವಿಚ್ ತಿಂದ, ಅದೊಂದು 15 ಮಿನಿಟ್ಸಿಗೆ ಮುಗೀತು. ಮಿಕ್ಕಿದ ಅರ್ಧ ಗಂಟೆ ಐ ಆಮ್ ಸರ್ಚಿಂಗ್ ಫಾರ್ ದಿ ಲೊಕೇಶನ್. ಲೈಕ್ ಎಷ್ಟು ವಾಕ್ ಮಾಡಿದ್ದೀನಿ ಅಂದರೆ, ಓಪನ್ ಆಗಿ ಇದೆ, ಇದು ಕಾಣಿಸುತ್ತೆ, ಬಟ್ ಇಲ್ಲಾಂದ್ರೂ ನಂಗೆ ಕಾಣಿಸ್ಲಿಲ್ಲ. ಹಾಫ್ ಆನ್ ಅವರ್ ವಾಕ್ ಮಾಡಿ ಸೇಮ್ ಬ್ಯಾಕ್ ಆ್ಯಂಡ್ ಫೋರ್ತ್ ವಾಕ್ ಮಾಡಿ ಫೈನಲಿ ಲೊಕೇಶನ್ ಸಿಕ್ತು. ಫೈನಲಿ ನಾನು ಒಬ್ಬಳೇ, ನಾನು ಬೇಗ ರೀಚ್ ಆಗಿದ್ದು, ನಾನು ಪೇಷೆಂಟು ಅಲ್ಲ. ಆ್ಯಂಡ್ ನನ್ನ ತಮ್ಮಂದಿರು ದೇ ಆರ್ ನಾಟ್ ಹಿಯರ್ ಯಟ್. ಇನ್ನು 15 ಮಿನಿಟ್ಸ್, ಇನ್ನು 5 ಮಿನಿಟ್ಸ್, ಇನ್ನು 10 ಮಿನಿಟ್ಸ್ ಅಂತ ಹೇಳ್ಕೊಂಡೇ ಇದ್ದಾರೆ. So guys, meet my brother. Why are we here, Arjun? No, why are we meeting? Because he missed me. ಇವನೇ ನನ್ನ ವೆಯ್ಟ್ ಮಾಡಿಸಿದ್ರು ಹಾಫ್ ಆನ್ ಅವರ್. ಗಾಯ್ಸ್, ಈಗ ಮೆಕ್ಡಾನಲ್ಡ್ಸ್ ಬಂದಿದ್ದೀವಿ. ಫುಲ್ ಆ್ಯಕ್ಚುಲಿ ಇವತ್ತು ಮೆಕ್ಡಾನಲ್ಡ್ಸ್ ನಾನು ಭಿಕಾರಿಯಾಗೆ ಬಂದಿದ್ದೀನಿ. ಹೇಗೆ ರೆಡಿಯಾಗಿ ಬಂದಿದ್ದೀನಿ ನೋಡಿ. ಐ ಲುಕ್ ಸೋ ಬ್ಯಾಡ್. ವೈ ಮೈ ಕನ್ನಡ ಇಸ್ ಗುಡ್, ರೈಟ್? ಯಸ್ ಇಟ್ ಈಸ್. McDonald's ali, what have you ordered? I've just ordered a beverage, that's it. Mango shake. And Arjun is eating a burger. So guys, our order is here and we have ordered a thing called as Indul Choco Jar. And let me show you how it looks like. My brother will explain it. Wait. What is that, Arjun? I don't know. That's something. 56 rupees. That is something like chocolate. Basically moose cakes. ಗೆಳೆಯರೆ, ಏನೋ ನೋಡ್ತಾ ಇದ್ದೀರಲ್ಲ, ವಿ ಪೇಡ್ 56 rupees ಫಾರ್ ದಿಸ್ ಥಿಂಗ್. ನಾವು ಯೋಚನೆ ಮಾಡಿದ್ವಿ ಅಟ್ಲೀಸ್ಟ್ ಮೀಡಿಯಮ್ ಸೈಜಲ್ಲಿ ಬರುತ್ತೆ ಅಂತ, ಬಟ್ ಇದು ವೋಡ್ಕಾ ಶಾರ್ಟ್ ಗ್ಲಾಸಲ್ಲಿ ಬಂದಿದೆ. ಮೈ ಫೇವ್ರೇಟ್. ದಿಸ್ ಈಸ್ ದಿ ಬೆಸ್ಟ್ ಮ್ಯಾಂಗೋ ಶೇಕ್ ಮೆಕ್ಡಾನಲ್ಡ್ಸ್ ಕ್ಯಾನ್ ಎವರ್ ಪ್ರೊವೈಡ್. ಐ ಲವ್ ದಿಸ್ ಥಿಂಗ್. ಡೂ ಯು ಲವ್ ಯುವರ್ ಫುಡ್, ಅರ್ಜುನ್? ಎಸ್, ಇಟ್ ಆಸ್. ಓಕೆ, ನಾನು ರೀಚ್ ಆದೆ ದೊಡ್ಡಮ್ಮನ ಮನೆ. ಆಲ್ಮೋಸ್ಟ್ ಐ ಆಮ್ ವಾಕಿಂಗ್ ದೇರ್. ಆ್ಯಂಡ್ ಇಂದ್ರನಗರಿಂದ ಬಟ್ಟೆ ತೊಗೊಂಡಿದ್ದೀನಿ. ಚಿಚಿ. ಓಕೆ, ಸೊ ಯಸ್, ದಟ್ ವಾಸ್ ಇಟ್. ದಟ್ ವಾಸ್ ಮೈ ಡೇ ಟುಡೇ. ಹೌ ವಾಸ್ ಮೈ ಡೇ? ಇಟ್ ವಾಸ್ ನಾಟ್ ಬ್ಯಾಡ್. It was okayish. It was not great. It was not wonderful like the other days. But whatever it is, I lived through it. ಹೇಳ್ದಲ್ಲ ಬೆಳಗ್ಗೆ ಹೇಳ್ದಂಗೆ, some days are bad, some days are good, some days are worst. Worst could be good. Good can be the best. So today I can say it was my good day. And that's it. That's me for today. And ನಾಳೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. Until then, good night, take care. I hope you all had a wonderful day and sarange.